ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂಗಾಮಶ್ವಂ ಪುರುಷಾನಹಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಸೌಮಂಗಲ್ಯತ್ವಕರವಾಗಿರಲಿ ಅಂತ ಹೆಣ್ಣು ಮಕ್ಕಳಿಗೆ ಆರಾಧ್ಯ ದೇವಿಯಾಗಿರ್ತಕ್ಕಂಥ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವರಮಹಾಲಕ್ಷ್ಮಿ ಹಬ್ಬ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನುವಂಥ ವಿಚಾರ ತಿಳಿಸ್ತೀನಿ. ಈಗಾಗಲೇ ನಿಮಗೆ ಗೊತ್ತಿದೆ, 16ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ನೀವು ಮಾಡ್ತಾ ಇದ್ದೀರಾ. ಯಥೇಚ್ಛವಾಗಿ ಅತಿ ವೈಭವೋಪೇತವಾಗಿ ನೀವು ಮಾಡ್ತಾ ಇದ್ದೀರಾ. ಬಟ್ ಆದರೆ ಅದರ ಪ್ರಭಾವಗಳು ಯಾಕೆ ಮಾಡಬೇಕು, ಪೂಜೆ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಪೂಜೆ ಹೇಗೆ ಮಾಡಬೇಕು, ನಾನು ಬಂದು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಪೂಜೆ ಮಾಡಿಸಿದ್ರೆ ಹೆಂಗಿರುತ್ತೋ ಅದೇ ರೀತಿಯಾಗಿ ನಾನೆಲ್ಲ ವ್ಯವಸ್ಥಿತವಾಗಿ ಪೂಜೆಗೆ ಬೇಕಂತ ಎಲ್ಲ ವಸ್ತುಗಳು ವ್ಯವಸ್ಥೆ ಮಾಡಿಕೊಂಡು ಪೂಜೆ ಮಾಡಿಸಿ ನಿಮಗೆ ತೋರಿಸ್ಕೊಡ್ತೀನಿ. ಅದರಂತೆ ಮಾಡುವಂತ್ರಿ. ಈಗ ವರಮಹಾಲಕ್ಷ್ಮಿ ಅಂದರೆ ಏನು? ವರ ಮಹಾಲಕ್ಷ್ಮಿ. ವರ ಅಂದರೆ ವರವನ್ನು ಕೊಡುವವಳು. ಯಾರು ಕೊಡ್ತಾಳೆ? ಲಕ್ಷ್ಮಿ ಕೊಡ್ತಾಳೆ. ಏನಾಗಿ? ಮಹಾಲಕ್ಷ್ಮಿಯಾಗಿ, ತಾಯಿಯಾಗಿ ಮನೆಗೆ ಬಂದು ವರವನ್ನು ಕೊಟ್ಟು ಹೋಗ್ತಾಳೆ. ಸರಿ, ಸುಮಂಗಲರು ಯಾವ ವರವನ್ನು ಕೇಳ್ತಾರೆ? ಅಮ್ಮ, ನಾನು ದೀರ್ಘ ಸುಮಂಗಲಿ ಆಗಿರಬೇಕು, ನನ್ನ ಗಂಡನ ಆಯುಷ್ ಚೆನ್ನಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು. ಲಕ್ಷ್ಮಿ ಅಂದರೆ ಧನ ಕನಕ ವಸ್ತು ವಾಹನಗಳು ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗಬೇಕು. ಇಷ್ಟೇ ಹೆಣ್ಮಕ್ಳು ಕೇಳೋದು, ಇನ್ನೇನು ಕೇಳೋದಿಲ್ಲ. ಇಷ್ಟಕ್ಕೋಸ್ಕರ ಭಕ್ತಿಯಿಂದ ಶ್ರದ್ಧೆಯಿಂದ ಒಂದು ತಿಂಗಳಿಂದ ಏನು ಮನೆ ಶುದ್ಧಿ ಮಾಡೋದಿರಲಿ, ಒಂಚೂರು ಗಲೀಜಾಗದೆ ಇದ್ದಂಗೆ ದೇವ್ರ ಪಾತ್ರೆಗಳು ತೊಳೆಯೋದೇನು, ಅಯ್ಯೋ ಆ ನೈವೇದ್ಯ ಮಾಡೋದಕ್ಕೆ ಒಂದು ವಾರದಿಂದ ನೈವೇದ್ಯಕ್ಕೆ ಬೇಕಾದ ಪದಾರ್ಥಗಳನ್ನು ಶುದ್ಧಿ ಮಾಡುವಂಥದ್ದೇನು, ಎಲ್ಲೆಲ್ಲೋ ಮೂಲೆ ಸೇರ್ಕೊಂಡಿರ್ತಕ್ಕಂಥ ಧೂಳು ಕಸ ಪಾತ್ರೆಗಳನ್ನು ಉಜ್ಜಿ ತೊಳೆದು ಉಪಯೋಗ ಇಲ್ಲದೆ ಇರತಕ್ಕಂಥ ಪಾತ್ರೆಗಳನ್ನು ಕೂಡ ಹೊರಸಿಡ್ತಾರೆ. ಆ ರೀತಿಯಾದಂಥ ಭಕ್ತಿ ನಮ್ಮ ಹೆಣ್ಣು ಮಕ್ಕಳಿಗೆ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡುವಂಥದ್ದು ಅತ್ಯಂತ ಶುದ್ಧವಾಗಿ, ಅತ್ಯಂತ ಪವಿತ್ರವಾಗಿ, ಅತ್ಯಂತ ಭಕ್ತಿಯಿಂದ ಮಾಡುವಂತಹ ವಿಶೇಷವಾದ ಹಬ್ಬ. ಏನು ಹೇಳುತ್ತೆ ಅಂತಂದರೆ, ಶ್ರಾವಣೇ ಮಾಸೆ ಶುಕ್ಲೇ ಚ ಪೌರ್ಣಮ್ಯಾಂ ಭಾರ್ಗವಾಸರೇ ಅಂಥೇಳಿ ಒಂದು ಶ್ಲೋಕ ಬರುತ್ತೆ. ಏನಂದರೆ, ಶಾಸ್ತ್ರನೇ ಅದನ್ನು ಪ್ರಮಾಣ ಮಾಡಿದೆ. ಏನು? ಪರಮೇಶ್ವರನು ಪಾರ್ವತಿ ದೇವಿಗೆ ವರಮಹಾಲಕ್ಷ್ಮಿ ಆಚರಣೆಯನ್ನು, ವ್ರತವನ್ನು ಯಾವಾಗ ಮಾಡಬೇಕು ಅಂತ ಹೇಳ್ತಾರೆ. ಯಾರು? ಪರಮೇಶ್ವರ ಹೇಳ್ತಾರೆ. ಶ್ರಾವಣ ಮಾಸೆ ಶುಕ್ಲೇ ಪೌರ್ಣಮ್ಯಾಂ ಭಾರ್ಗವಾಸರೇ. ಪೌರ್ಣಮಿಯ ಭಾರ್ಗವಾಸರ ಅಂದರೆ ಶುಕ್ರವಾರ ಮಾಡುವಂಥದ್ದು. ಗೃಹಿಣಿಯರಿಗೆ, ಹೆಣ್ಣು ಮಕ್ಕಳು ಎಲ್ಲರೂ ಭಾಳ ಶ್ರದ್ಧೆಯಿಂದ ಮಾಡುವಂಥ ಸಂಭ್ರಮದ ಹಬ್ಬ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ. ಮತ್ತು ಬಹು ವಿಶೇಷವಾದಂಥ ವಿಚಾರ ಏನಂತಂದರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಬಟ್ಟೆಗಳನ್ನು ಧಾರಣೆ ಮಾಡುವಂಥದ್ದು ನಮ್ಮ ಒಂದು ಶುಭದ ಸಂಕೇತ. ರೇಷ್ಮೆ ಸೀರೆ ಆಗ್ಬೋದು, ದ್ವಿಕೂಲ ವಸ್ತ್ರ ಅಂತ ಹೇಳ್ತೀವಿ, ಅಥವಾ ಕಾರ್ಪಾಸ ವಸ್ತ್ರ, ಕಾಟನ್ ಸೀರೆಯನ್ನು ತೊಗೊಳ್ಳುವಂಥದ್ದು. ಗಂಡು ಮಕ್ಕಳು ಅಷ್ಟೇ ಕಾಟನ್ ಬಟ್ಟೆಗಳು ಅಥವಾ ರೇಷ್ಮೆ ಬಟ್ಟೆಗಳನ್ನು ತೊಗೊಂಡು ಬೇಕಾದ ವ್ಯವಸ್ಥೆಗಳೆಲ್ಲ ಮಾಡಿಕೊಂಡು ಸಂತೋಷವಾಗಿ ಒಂದು ಪೂಜೆಯನ್ನು ಮಾಡುವಂಥದ್ದು. ಮನೆಯಲ್ಲಿ ಕಲಶ ಇಟ್ಟು ಶುಕ್ರವಾರದ ದಿನ ನೀವು ಬೆಳಗ್ಗೆನೇ ಮಾಡಬೇಕು ಪೂಜೆನ. ರಾಹುಕಾಲ ಎಲ್ಲ 10:30ಗೆ ಬಂದೇ ಬರುತ್ತೆ. ಅದರೊಳಗಡೆ ನೀವೆಲ್ಲ ಪೂಜೆ ಮುಗಿಸ್ಬೇಕು, ಅಥವಾ 12 ಗಂಟೆ ಮೇಲೆ ಮಾಡಬೇಕು. ಸಾಧ್ಯವಾದಷ್ಟು ಬೆಳಗ್ಗೆ 10 ಗಂಟೆ 10:30 ಒಳಗೆ ಮಾಡಲಿಕ್ಕೆ ಪ್ರಯತ್ನ ಪಡಿ. ಮನೆ ದೇವರ ಶುದ್ಧಿ ಮಾಡಿಕೊಂಡು ಲಕ್ಷ್ಮಿಯನ್ನು ಕೂಡಿಸ್ಕೊಂಡು ಲಕ್ಷ್ಮಿ ಕಲಶಕ್ಕೆ ಮುಖವಾಡ ಹಾಕಿ ಅಲಂಕಾರವನ್ನು ಮಾಡಿ ಸೀರೆ ಕಟ್ಟಿ ನಿಮ್ಗೆ ಏನೇನು ಮನಸ್ಸಿಗೆ ಇಚ್ಛೆ ಆಗುತ್ತೋ ಅದೆಲ್ಲ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿಕೊಂಡು ಭಾಳ ಮುಖ್ಯವಾಗಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡಬೇಕು. ಮೊದಲಿಗೆ ಪುರಂದರದಾಸರು ಅದ್ಭುತವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂದೇಹವಿಲ್ಲದೆ. ಅಂದರೆ ನಮ್ಮ ಮನಸ್ಸಲ್ಲಿ ಸಂದೇಹ ಇರಬಾರ್ದಂತೆ, ಡೌಟ್ ಇರಬಾರ್ದಂತೆ, ನಾನು ಮಾಡೋ ಪೂಜೆ ಲಕ್ಷ್ಮಿ ಸೇರುತ್ತಾ ಸಲ್ಲುತ್ತಾ ಅಂತ. ಬಂದಾಳು ಮಹಾಲಕ್ಷ್ಮಿ ವರವನ್ನು ಕೊಡುವುದಕ್ಕೆ ನಮ್ಮ ಮನೆಗೆ, ಅಂದರೆ 100% ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ, ನಾನು ವರ ಕೊಟ್ಟು ಹೋಗ್ತಾಳೆ ಅನ್ನುವಂಥದ್ದು ಆ ಒಂದು ಶಬ್ದದ ಅರ್ಥ. ಮಾಸ ಶ್ರಾವಣ ಶುದ್ಧ ಶುಕ್ರವಾರ ಪೌರ್ಣಮಿ ಮುನ್ನಾ ದಿವಸ ಭೂಸುರರೆಲ್ಲ ಕೂಡಿ ಸಾಸಿರನಾಮ ಪಾಡಿ ವಾಸವಾಗಿರಲಿಕ್ಕೆ ವಾಸುದೇವನ ಸಹಿತ. ಅಂದರೆ ಮಹಾಲಕ್ಷ್ಮಿ ಒಬ್ಬಳೇ ಬರ್ತಾ ಇಲ್ವಂತೆ, ವಾಸುದೇವನ ಸಹಿತ ಅಂದರೆ ನಾರಾಯಣನ ಜೊತೆ ಮಾಡಿಕೊಂಡು ಶ್ರಾವಣ ಮಾಸದ ಶುದ್ಧ ಶುಕ್ರವಾರ ಪೌರ್ಣಮಿಗೆ ಮುನ್ನ ಬರುವಂತಹ ಶುಕ್ರವಾರ ದಿವಸ ಭೂಸುರರೆಲ್ಲ ಕೂಡಿ, ಅಂದರೆ ಬ್ರಾಹ್ಮಣರನ್ನ ವೇದವನ್ನು ಕಲಿತರನ್ನೆಲ್ಲ ಕರೆದು ಮನೆಯಲ್ಲಿ ಶ್ರದ್ಧೆಯಿಂದ ಸಾಸಿರನಾಮ ಪಾಡಿ, ಸಾಸಿರನಾಮ ಅಂದರೆ ಸಹಸ್ರನಾಮವನ್ನು ಹೇಳಿ ವಾಸವಾಗಿರಲಿಕ್ಕೆ, ಅಂದರೆ ಆ ಒಂದು ನೀವು ಎಲ್ಲಿ ಪೂಜೆ ಮಾಡ್ತಿರೋ ನಿಮ್ಮ ಮನೆ ಆಗ್ಬೋದು ಅಥವಾ ಯಾವ ಜಾಗ ಆಗ್ಬೋದು ಅಲ್ಲಿ ವಾಸ ಮಾಡಲಿಕ್ಕೆ ಲಕ್ಷ್ಮಿ
ವಾಸುದೇವನ ಸಹಿತವಾಗಿ ಬರ್ತಾಳೆ ಅನ್ನುವಂಥದ್ದು ಪುರಂದರದಾಸರು ಹೇಳಿರ್ತಕ್ಕಂಥ ಅದ್ಭುತವಾದಂಥ ಕೃತಿ. ಸರಿ, ಹಾಗಾದರೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದೆಲ್ಲವನ್ನು ನಾವು ತಿಳ್ಕೋಬೇಕು. ಪದ್ಮಾಸನೆ ಪದ್ಮಕರೆ ಸರ್ವ ಲೋಕೈಕ ಪೂಜಿತೆ ನಾರಾಯಣ ಪ್ರಿಯ ದೇವಿ ಸುಪ್ರೀತ ವರದೋ ಭವ ಅಂಥೇಳಿ ಆ ತಾಯಿನ ಪ್ರಾರ್ಥನೆ ಮಾಡಿ ಕಲಶದಲ್ಲಿ ಆವಾಹನೆ ಮಾಡಿ ಷೋಡಶೋಪಚಾರ ಪೂಜೆ, ಮೊದಲಿಗೆ ಗಣಪತಿ ಪೂಜೆ, ದೀಪ ಹಚ್ಚುವಂಥದ್ದು, ಗಣಪತಿ ಪೂಜೆ ಆದಮೇಲೆ ವಿಶೇಷವಾಗಿ ಕಲಶಕ್ಕೆ ಆವಾಹನೆ ಮಾಡಿ ಒಂದು ಬಟ್ಲಲ್ಲಿ ಪಂಚಾಮೃತ ವ್ಯವಸ್ಥೆ ಮಾಡಿ, ಲಕ್ಷ್ಮೀ ವಿಗ್ರಹ ಇತ್ತಂದರೆ ಲಕ್ಷ್ಮೀ ವಿಗ್ರಹಕ್ಕೆ ಅಭಿಷೇಕ ಮಾಡಿ, ಇಲ್ಲಾಂದರೆ ಕಲಶಕ್ಕೆ ಪ್ರೋಕ್ಷಣೆ ಮಾಡಿ, ಶುದ್ಧೋದಕ ಮಾಡಿ ವಸ್ತ್ರವನ್ನು, ಗೆಜ್ಜೆ ವಸ್ತ್ರವನ್ನು, ಯಜ್ಞೋಪವೀತವನ್ನು, ಆಭರಣಗಳನ್ನು ಮತ್ತು ಬಳೆ ಬಿಚ್ಚೋಲೆ, ಕಾಡಿಗೆ ಕುಂಕುಮ ಸಿಂಧೂರ ಗಂಧಾದಿ ಎಲ್ಲವನ್ನ ಸಮರ್ಪಣೆ ಮಾಡಿ ಅಕ್ಷತೆಯನ್ನು ಹಾಕಿ ಅಮ್ಮನವ್ರಿಗೆ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಅಷ್ಟೋತ್ತರ ಸಹಸ್ರನಾಮದಿಂದ ಪುಷ್ಪಾರ್ಚನೆ ಕುಂಕುಮಾರ್ಚನೆಗಳನ್ನು ಮಾಡಿ ಧೂಪ ದೀಪ ಯಥಾವಿಧಿಯಾಗಿ ನೈವೇದ್ಯ, ನಾನು ನಿಮ್ಗೆ ಹೇಳೋ ಅವಶ್ಯಕತೆ ಬಾಯ್ಹಾಟ ಆಗ್ಬಿಟ್ಟಿರುತ್ತೆ, ಎಲ್ಲ ಹೆಣ್ಮಕ್ಳಿಗೆ ನೈವೇದ್ಯವನ್ನು ಮಾಡಿ ಆ ತಾಯಿಯನ್ನು ವಿಜೃಂಭಣೆಯಿಂದ ಪ್ರಾರ್ಥನೆ ಮಾಡಿ ಕಥೆಯನ್ನು ಕೇಳಬೇಕು. ಕಥೆಯನ್ನು ಕೇಳಿದ ನಂತರ ಕಥೆಯಲ್ಲಿ ಎಲ್ಲ ಡೀಟೇಲ್ಸ್ ಬರುತ್ತೆ. ಕಥೆಯನ್ನು ಕೇಳಿದ ನಂತರ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಅದಾದ ನಂತರ ವರ್ಷ ಅದೇ ಥರ ಮಾಡ್ಕೊಂಡು ಹೋಗಬೇಕು. ಏನು ವಿಶೇಷ ಅಂತಂದರೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಆಮೇಲೆ ನಾನು ನಿಮಗೆ ಪೂಜೆ ಮಾಡಿಸ್ಬೇಕಾದ್ರೆ ಬಹಳ ಕ್ರಮವಾಗಿ ಹೇಳ್ತೀನಿ. ಆಮೇಲೆ ಯಾರ್ಯಾರಿಗೆ ಶುಕ್ರ ಚೆನ್ನಾಗಿಲ್ವ ಜನ್ಮ ಜಾತಕದಲ್ಲಿ ಗೋಚಾರದಲ್ಲಿ ಅಂಥವರು, ಶುಕ್ರನಿಗೆ ಅಧಿಪತಿ ಲಕ್ಷ್ಮೀನೇ ಅಲ್ವಾ, ಅಂದರೆ ದೇವಿ ಅಲ್ವಾ, ಹಾಗಾಗಿ ಯಾರ್ಯಾರ ಜಾತಕದಲ್ಲಿ ಶುಕ್ರ ಚೆನ್ನಾಗಿಲ್ಲ, ದಾಂಪತ್ಯದಲ್ಲಿ ವಿರಸ ಇದೆ, ಯಾರ್ಯಾರಿಗೆ ಕಷ್ಟ ಇದೆ, ಯಾರ್ಯಾರಿಗೆ ಸಾಲ ಇದೆ, ಯಾರಿಗೆ ಹಣ ಬೇಕು, ಯಾರಿಗೆ ಒಂದು ಲಕ್ಸುರಿ ಲೈಫನ್ನು ಲೀಡ್ ಮಾಡಬೇಕು ಅಂತಿದೆಯೋ ಅಂಥವರೆಲ್ಲ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಹಾಗಾಗಿ ನೀವೆಲ್ಲರೂ ಕೂಡ ಮಹಾಲಕ್ಷ್ಮಿನ ಆರಾಧನೆ ಮಾಡಲೇಬೇಕಾಗಿದೆ. ನೋಡಿ ಹೇಳುತ್ತೆ ಒಂದು ಸಣ್ಣ ಕಥೆ, ಅದನ್ನು ನಿಮಗೆ ಹೇಳ್ತೇನೆ, ಓದ್ತೇನೆ ಕೇಳಿ. ಪರಮೇಶ್ವರನು ಪಾರ್ವತೀ ದೇವಿಗೆ ವರಮಹಾಲಕ್ಷ್ಮಿ ವ್ರತಾಚರಣೆ ಬಗ್ಗೆ ಹೇಳಿದ ಪರಿ. ದಿವ್ಯ ರಮಣೀಯವೂ ಪವಿತ್ರವೂ ಆದ ಕೈಲಾಸ ಪರ್ವತದ ಶಿಖರದಲ್ಲಿ ಪಾರ್ವತಿಯೊಡನೆ ಆಸೀನನಾಗಿದ್ದ ಮಹೇಶ್ವರನು ನಾರದರು, ಪರಾಶರರು, ಅಗಸ್ತ್ಯರು, ವಾಲ್ಮೀಕಿರು ಮುಂತಾದ ತಪಸ್ವಿಗಳ ದರ್ಶನವನ್ನು ಮಾಡಿ ಧನ್ಯರಾದವೆಂದುಕೊಂಡು ಅದು ಅನೇಕ ಸುಗಂಧ ಭರಿತ ಪುಷ್ಪಗಳನ್ನು ನೀಡುವ ವೃಕ್ಷಗಳಿಂದಲೂ ಕುಬೇರ ವರುಣಾದಿ ಅಷ್ಟದಿಕ್ಪಾಲಕರಿಂದ ರಕ್ಷಿಸಲ್ಪಟ್ಟ ದಿವ್ಯ ಕ್ಷೇತ್ರವೆನಿಸಿತ್ತು. ಇಂತಹ ಶಿಖರದಲ್ಲಿ ಪಾರ್ವತಿಯು ಪತಿಯನ್ನು, ಹೇ ಸ್ವಾಮಿ, ಸಕಲ ಲೋಕಗಳ ಹಿತಚಿಂತಕ ರಕ್ಷಕ ಆಗಿರುವ ನೀವು ನಿಮಗೆ ರಹಸ್ಯವೂ ಮಂಗಳಕರವೂ ಆದ ಒಂದು ವ್ರತವನ್ನು ತಿಳಿಸಿ ಎಂದು ಕೇಳಿದಳು. ಯಾರು ಕೇಳ್ತಾರೆ? ಪಾರ್ವತಿ ಪರಮೇಶ್ವರನ್ನ ಕೇಳ್ತಾರೆ. ಆಗ ಈಶ್ವರನು ವ್ರತಗಳಲ್ಲೆಲ್ಲ ಹೆಣ್ಣು ಮಕ್ಕಳಿಗೆ ಮತ್ತು ಮನೆಗೆ ಸಮೃದ್ಧಿಯನ್ನು ಅಷ್ಟೈಶ್ವರ್ಯವನ್ನು ಕೊಡುವಂತಹ ವಿಶೇಷವಾದ ವ್ರತವನ್ನು ಉಂಟು. ಅದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ 2ನೇ ಶುಕ್ರವಾರ ಅಂದರೆ ಪೌರ್ಣಮಿಗೆ ಮುನ್ನ ಬರುವಂತಹ ಶುಕ್ರವಾರ ಆಚರಿಸಬೇಕು. ಆಚರಿಸಿದರೆ ಉತ್ತಮವಾದ ವ್ರತ ಅನ್ನುವಂಥದ್ದು ಇದು ಆಗತ್ತೆ ವರಮಹಾಲಕ್ಷ್ಮಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ಹಾಗಾಗಿ ಈ ವ್ರತವನ್ನು ಮೊದಲು ಯಾರು ಆಚರಿಸಿ ಸಂತೋಷವನ್ನು ಹೊಂದಿದರು ಎನ್ನುವಂತಹ ವಿಚಾರವಾಗಿ ಪಾರ್ವತಿ ಪರಮೇಶ್ವರನಿಗೆ ಕೇಳಲಾಗಿ ಬಂಗಾರದ ಪ್ರಾಕಾರಗಳಿಂದ ಕೂಡಿ ಸಕಲಾಭರಣಗಳಿಂದ ಅಲಂಕೃತವಾದ ಕುಂಡಿನ ಒಂದು ಪಟ್ಟಣವಿತ್ತು. ಅಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಇದ್ದಳು. ಆಕೆ ಪತಿಭಕ್ತಿ ಪರಾಯಣಳು ಹಾಗೂ ಅತ್ತೆ ಮಾವಂದರಿಗೆ ಸೇವೆಯನ್ನು ಮಾಡುವುದರಲ್ಲಿ ನಿರತಳಾಗಿದ್ದಳು. ಅಲ್ಲದೆ ಶಾಸ್ತ್ರಜ್ಞಳಾಗಿದ್ದಳು, ನಿರ್ಮಲ ಮನಸ್ಸುಳ್ಳವಳಾಗಿದ್ದಳು. ಚಾರುಮತಿಗೆ ಮಹಾಲಕ್ಷ್ಮಿ ದೇವಿ ಸ್ವಪ್ನದಲ್ಲಿ ಪ್ರಸನ್ನಳಾಗಿ, ಎಲೆ ಮಂಗಳಕರೆ ಚಾರುಮತಿ, ನಿನಗೆ ಶುಭವನ್ನು ಉಂಟು ಮಾಡಲು ವರಮಹಾಲಕ್ಷ್ಮಿ ಎಂಬ ನಾನು ಬರುತ್ತಿರುತ್ತೇನೆ. ನಿನಗೆ ಶುಭವನ್ನು ಉಂಟು ಮಾಡಲು ವರಲಕ್ಷ್ಮಿ ಎಂಬ ನಾನು ಬಂದಿರುವೆನು. ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೆ ಮುಂಚೆ ಬರುವ ಶುಕ್ರವಾರ ನನ್ನನ್ನು ಆರಾಧಿಸು. ನಿನ್ನ ಇಷ್ಟಾರ್ಥಗಳನ್ನ ನೆರವೇರುತ್ತದೆ. ನಿನ್ನ ಇಷ್ಟಾರ್ಥಗಳು ನೆರವೇರುತ್ತದೆ ಎನ್ನಲು ಚಾರುಮತಿಯು ಸ್ವಪ್ನದಲ್ಲಿಯೇ ಆ ದೇವಿಯನ್ನು ಕುರಿತು, ತಾಯಿ, ನೀನು ಜಗನ್ಮಾತೆಯು, ಪುಣ್ಯ ಸ್ವರೂಪಿಯು, ಶರಣರನ್ನ ಪಾಲಿಸುವವಳು, 3 ಲೋಕಗಳಲ್ಲಿಯೂ ಸ್ತುತಿಸಲ್ಪಡುವವಳು, ವಿಷ್ಣುವಿನ ವಕ್ಷೋ ನಿವಾಸಿಯು, ನಿನ್ನ ಕಟಾಕ್ಷಕ್ಕೆ ಪಾತ್ರರಾದವರೇ ಧನ್ಯರು. ಹಿಂದಿನ ಜನ್ಮದಲ್ಲಿ ನಾನು ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿರುವುದರಿಂದಲೇ ನಿನ್ನ ದರ್ಶನ ಭಾಗ್ಯ ಇಂದು ನನಗೆ ಲಭಿಸಿದೆ ಎಂದಳು. ಆಗ ವರಲಕ್ಷ್ಮಿ ಚಾರುಮತಿಗೆ ವರಗಳನ್ನು ಹರಸಿ ಅಂತರ್ಧಾನವನ್ನು ಹೊಂದಿದಳು. ಸ್ವಪ್ನದಿಂದ ಎಚ್ಚೆತ್ತು ಚಾರುಮತಿಯು ಆನಂದದಿಂದ ಮತ್ತೆ ನಿದ್ರಿಸದೆ
ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಸ್ನಾನ ಮುಗಿಸಿ ತನ್ನ ಸ್ವಪ್ನ ವೃತ್ತಾಂತವನ್ನು ತನ್ನ ಬಂಧುಗಳೆಲ್ಲ ಸಂತೋಷದಿಂದ ಹೇಳಿಕೊಂಡರು. ಅವರೆಲ್ಲರೂ ಚಾರುಮತಿಯು ಸ್ವಪ್ನ ಶುಭಕರವಾದುದರಿಂದ ತಿಳಿದು ಎಲ್ಲರೂ ಭಕ್ತಿಯಿಂದ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಸಿದ್ಧರಾದರು, ಕಾಯ್ತಾ ಇದ್ದರು. ಶ್ರಾವಣ ಶುದ್ಧ ಶುಕ್ರವಾರ ಎಂದು ಬರುವುದೋ ಎಂದು ಕಾತರದಿಂದ ನಿರೀಕ್ಷಿಸುತ್ತಿದ್ದರು. ಆ ಶುಭ ದಿನವೇ ಬಂದೇ ಬಿಡಿತು. ಆಗ ಸ್ತ್ರೀಯರೆಲ್ಲರೂ ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಕರಾಗಿ ಶುದ್ಧ ವಸ್ತ್ರಗಳಿಂದ ಅಲಂಕರಿಸಿಕೊಂಡರು. ನಂತರ ಹೊಸದಾದ ಅಕ್ಕಿಯಿಂದಲೂ ಆಲದ ಬಳ್ಳಿಯಿಂದಲೂ ಕಲಶದಲ್ಲಿ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಚಾರುಮತಿಯೊಡನೆ ಭಕ್ತಿ ಶ್ರದ್ಧೆಯಿಂದ ಎಲ್ಲರೂ ಕೂಡ ವ್ರತವನ್ನು ಆಚರಿಸಿದರು. ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯ ದೇವಿ ಸುಪ್ರೀತ ಭವಸರ್ವದ ಎಂಬಂತ ಮಂತ್ರದಿಂದ ಪ್ರಾರ್ಥನೆ ಮಾಡಿ ಷೋಡಶೋಪಚಾರಗಳಿಂದ ಪೂಜಿಸಿ ನಂತರ 12 ಗಂಟುಗಳಿಂದ ಕೂಡಿದ ದಾರವನ್ನು ಪೂಜಿಸಿದರು. ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ಲಕ್ಷ್ಮೀದೇವಿಗೆ ನಿವೇದಿಸಿದರು. ತುಪ್ಪದ ದೀಪಗಳನ್ನು ಬೆಳಗಿಸಿ ಆರತಿ ಮಾಡಿದರು. ಪೂಜಿಸಿದ್ದ ದಾರವನ್ನು ಬಲಗೈಗೆ ಭಕ್ತಿಯಿಂದ ಕಟ್ಟಿಕೊಂಡರು. ಬ್ರಾಹ್ಮಣರಿಗೆ ದಕ್ಷಿಣೆ ದಾನಗಳನ್ನು ಮಾಡಿ ಆಶೀರ್ವಾದವನ್ನು ಪಡೆದರು. ನಂತರ ಮುತ್ತೈದೆಗಳಿಗೆ ಭಾಗಿನಾದಿಗಳನ್ನು ಸಮರ್ಪಣೆ ಮಾಡಿ ಸೀರೆ ಕುಪ್ಪುಸ ಸಹಿತ ಅರಿಶಿಣ ಕುಂಕುಮವನ್ನು ಕೊಟ್ಟು ಆಶೀರ್ವಾದವನ್ನು ಪಡೆದರು. ನಂತರ ಎಲ್ಲರೂ ಪ್ರಸಾದವನ್ನು ಭುಂಜಿಸಿ ಆನಂದಮಯವಾಗಿದ್ದರು. ಹಾಗೆ ಭೂಲೋಕದಲ್ಲಿ ಇದ್ದಂತಹ ಸಮಸ್ತ ವರ್ಷಗಳು ಕೂಡ ಚಾರುಮತಿ ಹಾಗೂ ನಮ್ಮೆಲ್ಲ ಸ್ನೇಹಿತ ಬಂಧುಗಳು ಕೂಡ ಎಲ್ಲ ಕಡೆ ಈ ಒಂದು ವ್ರತದ ಆಚರಣೆ ಬಗ್ಗೆ ತಿಳಿಸುತ್ತಾ ಭೂಲೋಕದಲ್ಲಿ ಬೇಕಾದ ಸಮಸ್ತ ಸುಖಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಸಾಕ್ಷಾತ್ ಬ್ರಹ್ಮಲೋಕವನ್ನು ಸೇರ್ತಾರೆ ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಲಕ್ಷ್ಮೀ ದೇವಿ ವರಲಕ್ಷ್ಮೀ ದೇವಿ ಸೌಭಾಗ್ಯವೀಯೇ ಸದೇ ಸಾಮ್ರಾಜ್ಯವೀ ಜನನಿ ಅಂತ ಹೇಳಿ ಆ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಬೇಕು. ಕಲಶದಲ್ಲಿ ಒಂದು ಬಂಗಾರದ ಕಾಯಿನು, ಒಂದು ಬೆಳ್ಳಿ ಕಾಯಿನು, ಒಂದು ಪಂಚಲೋಹದ ಕಾಯಿನು, ಲವಂಗ, ಪಚ್ಚಕರ್ಪೂರ ಮತ್ತೆ ವಿಶೇಷವಾಗಿ 1-2 ಏಲಕ್ಕಿ, ಅರಿಶಿಣ ಕುಂಕುಮ, ಗಂಧ, ಸಿಂಧೂರ ಎಲ್ಲ ಒಂದು ಚಿಟಿಕೆಯನ್ನು ಹಾಕಿ ಕಲಶಕ್ಕೆ 80% ಅಷ್ಟು ನೀರು ಹಾಕಿ ಆ ಕಲಶದಲ್ಲಿ ವಿಶೇಷವಾಗಿ ತಾಯಿಯನ್ನು ನೆಲೆಸ್ತಾಳೆ ಅಂತ ಪ್ರಾರ್ಥನೆ ಮಾಡಿ ಕಲಶದ ಕತ್ತಿಗೆ ಒಂದು ಅರಿಶಿಣದ ದಾರವನ್ನು ಕಟ್ಟುವಂಥದ್ದು, ಮಾಂಗಲ್ಯದ ಒಂದು ರೀತಿಯಲ್ಲಿ ಕಟ್ಟುವಂಥದ್ದು. ಆಮೇಲೆ ಕಲಶವನ್ನೆಲ್ಲ ಅಲಂಕಾರ ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಿ ಪೂಜೆ ಹೇಗೆ ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ವಿಡಿಯೋವನ್ನು ವಿಸ್ತಾರವಾಗಿ ತಿಳಿಸ್ಕೊಡ್ತೇನೆ. ಇದೊಂದು ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಸಣ್ಣ ವಿಚಾರ, ವರಮಹಾಲಕ್ಷ್ಮಿ ಹಬ್ಬದ ವಿಚಾರ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ತಿಳ್ಕೊಂಡು ಬೇಕಾದ ಸಾಮಗ್ರಿಗಳು ರೆಡಿ ಮಾಡ್ಕೊಳ್ಳಿ. ನಾನು ಒಳ್ಳೆ ವಿಡಿಯೋ ಜೊತೆಗೆ ನಿಮ್ಗೆ ಬರ್ತೀನಿ. ನಾನೇ ನಿಮ್ಮ ಮನೆಗೆ ಬಂದು ಕೂತ್ಕೊಂಡು ಪೂಜೆ ಮಾಡಿಸಿದ್ರೆ ನೀವು ಹೆಂಗೆ ಪೂಜೆ ಮಾಡಬಹುದು ಅನ್ನುವಂಥದ್ದು ನಾನು ಕ್ಲೀನಾಗಿ ಹೇಳ್ತೇನೆ. ಅದರಂತೆ ಎಲ್ಲ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡ್ಕೊಳ್ಳಿ. ಖಂಡಿತವಾಗೂ ನಾನು ನಿಮಗೆ ಆ ಒಂದು ವಿಡಿಯೋವನ್ನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೋಡೋದ್ರೊಳ ವೀಕ್ಷಕರೇ, ಮತ್ತೊಮ್ಮೆ ವರಮಹಾಲಕ್ಷ್ಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಸನಾತನ ಧರ್ಮಕ್ಕೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.